ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಟಾಕ್ಸಿಕ್ ಇದೆ ಆಗಸ್ಟ್ 26ಕ್ಕೆ ರಾಜ್ಯಾದ್ಯಂತ ಅಲ್ಲ, ದೇಶದಾದ್ಯಂತ ಅಲ್ಲ, ವಿಶ್ವದಾದ್ಯಂತ ರಿಲೀಸ್ ಆಗೋಕೆ ರೆಡಿಯಾಗಿದೆ. KGF ಆದಮೇಲೆ ಯಶು ತುಂಬಾನೇ ಟೈಮ್ ತಗೊಂಡು ಹಾಗೆ ತುಂಬಾನೇ ರಿಸ್ಕ್ ತಗೊಂಡು ಈ ಮೂವಿಯನ್ನ ಮಾಡಿದ್ದಾರೆ. ಈಗಾಗಲೇ ನಾವು ಟೀಸರು, ಟ್ರೇಲರು ಹಾಗೆ ಸಾಂಗ್ಗಳನ್ನೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಈಗ ಮೂವಿಯೊಂದು ರಿಲೀಸ್ ಆಗಿ ಅದನ್ನ ಕಣ್ತುಂಬಿಕೊಳ್ಳೋದು ಬಾಕಿ ಇದೆ. ಈ ಮೂವಿ ಮೇಲೆ ಎಲ್ರಿಗೂ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಈ ಎಕ್ಸ್ಪೆಕ್ಟೇಷನ್ ನ ಜೊತೆಗೆ ಈ ಮೂವಿ ಏನಾಗುತ್ತೆ, ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅನ್ನುವಂತ ಭಯ ಕೂಡ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಸದ್ಯ ನಡೆದಂತ ಆಪ್ಕಿ ಅದಾಲತ್ ಅಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ, ಕೋನೆ ಕೋ ಕ್ಯಾ ಹೈ ಅಂತ ಹೇಳಿದ್ದಾರೆ. ಆದರೆ ಎಷ್ಟೇ ಹೇಳಿದ್ರು ಕೂಡ ಮನಸ್ಸಲ್ಲಿ ಭಯ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಯಶ್ ಅವರು ತಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಈ ರೀತಿಯಾದಂಥ ಒಂದು ವಿಭಿನ್ನವಾದ ಪಾತ್ರವನ್ನ ಮಾಡಿದ್ದಾರೆ. ಜನ ಇದನ್ನ ಹೇಗೆ ತಗೊಳ್ತಾರೆ ಅನ್ನುವಂಥದ್ದು ಅವರಿಗೂ ಇದ್ದೇ ಇರುತ್ತೆ. ಇವರು ಕೂಡ ಟೀಸರು, ಟ್ರೇಲರು ಹಾಗೆ ಸಾಂಗ್ಗಳನ್ನ ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಆನೆಸ್ಟ್ ಒಪಿನಿಯನ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಹೇಗೆ ಅನಿಸ್ತು ಈ ಮೂವಿ ಬಗ್ಗೆ, ಏನು ನನ್ನ ಅಭಿಪ್ರಾಯ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ಗೆ ಈ ಸಿನಿಮಾದ ಸಕ್ಸಸ್ ತುಂಬಾನೇ ಮುಖ್ಯ ಇದೆ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬಾಹುಬಲಿ ಆದ್ಮೇಲೆ ಪ್ರಭಾಸ್ ಅವರ ಸಿನಿಮಾ ಕೆರಿಯರು ಯಾವ ರೀತಿಯಾಗಿ ಹೋಗ್ತಾ ಇದೆ ಅನ್ನೋದನ್ನ ನಾವೆಲ್ಲ ಕೂಡ ವಿಟ್ನೆಸ್ ಮಾಡಿದ್ದೀವಿ. ಬಾಹುಬಲಿ ಆದ್ಮೇಲೆ ಪ್ರಭಾಸ್ ಅವರ ಯಾವುದೇ ಸಿನಿಮಾ ಕೂಡ ಅಷ್ಟು ಅವರಿಗೆ ಹೆಸರನ್ನ ತಂದುಕೊಡ್ಲಿಲ್ಲ. ಬದಲಿಗೆ ಅವರು ಟ್ರೋಲ್ಗಳಿಗೆ ಹೆಚ್ಚು ಒಳಗಾಗ್ತಾ ಇದ್ದಾರೆ. ಈ ಸಿನಿಮಾ ಫೇಲ್ ಆಗಲಿ, ಫ್ಲಾಪ್ ಆದ್ರೆ ನಾವು ಟ್ರೋಲ್ ಮಾಡೋದಕ್ಕೆ ಆಗತ್ತೆ ಅಂತ ಒಂದಿಷ್ಟು ಜನ ಆಲ್ರೆಡಿ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಕಾಯ್ಕೊಂಡೇ ಇರಲಿ, ಆ ರೀತಿಯಾಗಿ ಈ ಸಿನಿಮಾ ಸಕ್ಸಸ್ ಕಾಣಲಿ. ಪರ್ಸನಲ್ ಆಗಿ ನನಗೂ ಕೂಡ ಈ ಸಿನಿಮಾದ ಬಗ್ಗೆ ಸಾಕಷ್ಟು ಭಯ ಇದೆ. ಯಾಕೆ ಅಂತ ಹೇಳಿದ್ರೆ KGF ಚಾಪ್ಟರ್ 1 ಆಗಲಿ, ಚಾಪ್ಟರ್ 2 ಆಗಲಿ, ಆ ಸಿನಿಮಾದ ಟ್ರೇಲರು, ಟೀಸರು ಅಥವಾ ಹಾಡುಗಳನ್ನ ಕೇಳಬೇಕಾದ್ರೆ, ನೋಡಬೇಕಾದ್ರೆ ಬಂದಂತಹ ಎಕ್ಸೈಟ್ಮೆಂಟು ಅಥವಾ ಗೂಸ್ ಬಂಪ್ಸು ನನಗೆ ಈ ಟಾಕ್ಸಿಕ್ ಸಿನಿಮಾದ ಟ್ರೇಲರು, ಟೀಸರು ಅಥವಾ ಹಾಡುಗಳನ್ನ ಕೇಳಬೇಕಾದ್ರೆ ಅಷ್ಟು ಫೀಲ್ ಕೊಡಲಿಲ್ಲ. ಎಲ್ಲೋ ಸ್ವಲ್ಪ ಓವರ್ ಆಯಿತು, ಏನೋ ಮಿಸ್ ಹೊಡಿತಾ ಇದೆ, ಇಮೋಷನ್ಸು ಅಷ್ಟು ಟಚ್ ಆಗ್ತಿಲ್ಲ ಅನ್ನುವಂತಹ ಫೀಲು ನನಗೆ ಈ ಸಿನಿಮಾದ ಟ್ರೇಲರು, ಟೀಸರು ಅಥವಾ ಹಾಡುಗಳನ್ನು ಕೇಳಿದಾಗ ನನಗೆ ಪರ್ಸ್ನಲ್ ಆಗಿ ಅನಿಸ್ತು. ಇದು ನನ್ನ ಅಭಿಪ್ರಾಯ, ನನ್ನ ಅಭಿಪ್ರಾಯದ ಹಾಗೆ ಎಲ್ರಿಗೂ ಇರಬೇಕು ಅಂತ ಏನೂ ಇಲ್ಲ. ನನಗೆ ಹಾಡುಗಳಲ್ಲಿ ದಬಾಯಿ ಸಾಂಗ್ ಮಾತ್ರ ತುಂಬಾನೇ ಇಷ್ಟ ಆಯಿತು. ತಮ್ಮ ಸಿನಿಮಾದ ಟ್ಯಾಗ್ಲೈನ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ಇಟ್ಸ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಅಂದ್ರೆ ಈ ಸಿನಿಮಾ ಕೇವಲ ಗ್ರೋನ್ ಅಪ್ಸ್ ಅಂದ್ರೆ ಅಡಲ್ಟಿಗೋಸ್ಕರನೇ ಮಾಡಿರೋದು. ಆದರೂ ಕೂಡ ಸಾಕಷ್ಟು ಜನ ಈ ವಿಷಯವಾಗಿ ಈ ಸಿನಿಮಾವನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಆದರೆ ಈ ಸಿನಿಮಾ ರಿಲೀಸ್ ಆದಮೇಲೆ ಇವರೆಲ್ಲರಿಗೂ ಕೂಡ ಒಂದು ತಕ್ಕ ಉತ್ತರವನ್ನ ನೀಡುತ್ತೆ. ಸಿನಿಮಾದ ಸ್ಟೋರಿ, ಕಂಟೆಂಟು ಜನರಿಗೆ ಇಷ್ಟ ಆಗುವಂತ ರೀತಿಯಲ್ಲಿ ಯಶ್ ರವರು, ಗೀತು ಮೋಹನ್ ದಾಸ್ ರವರು ಮಾಡಿದ್ದಾರೆ ಅನ್ನುವಂಥ ಭರವಸೆ ನನಗಿದೆ. ಆದರೆ ಸಿನಿಮಾ ರಿಲೀಸ್ ಆಗೋ ತನಕ ನಾವು ಅದನ್ನ ಕಾದು ನೋಡಬೇಕು. ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಅಲ್ಲದೆ ಇರೋದ್ರಿಂದ ಕಲೆಕ್ಷನ್ ಅಲ್ಲಿ ಎಲ್ಲೋ ಸ್ವಲ್ಪ ಪೆಟ್ಟು ಬೀಳುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಜೊತೆಗೆ ಈ ಸಿನಿಮಾವನ್ನ ನೋಡೋದಕ್ಕೆ ಕೆಲವರಿಗೆ ಕದ್ದು ಮುಚ್ಚಿ ಹೋಗುವಂತ ಸಿಚುವೇಶನ್ ಎದುರಾಗಬಹುದೇನೋ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತಾ ಇದೆ. ನಾವು ಹೆಚ್ಚು ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನಾಳೆ ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆದ್ಮೇಲೆ ಈ ಸಿನಿಮಾ ಯಾವ ರೀತಿಯಾಗಿ ಸುದ್ದಿ ಮಾಡುತ್ತೆ ಅಂತ ನಾವು ನೋಡೋಣ. ಜೊತೆಗೆ ಸಿನಿಮಾವನ್ನ ಸಿನಿಮಾ ರೀತಿಯಲ್ಲೇ ನೋಡೋಣ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅಭಿಪ್ರಾಯವನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸಬಹುದು. ಹಾಗಂತ ಹೇಳಿ ಯಾರನ್ನು ಕೂಡ ಹೀಯಾಳಿಸೋದು, ಕೆಟ್ಟದಾಗಿ ಅವರ ಬಗ್ಗೆ ಕಮೆಂಟ್ಗಳನ್ನು ಮಾಡೋದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾವನ್ನ ಮಾಡೋದಕ್ಕೆ ಅದರ ಹಿಂದೆ ಸಾಕಷ್ಟು ಜನ ಕಷ್ಟಪಟ್ಟಿರ್ತಾರೆ. ಸಿನಿಮಾ ಆಗಲಿ, ಯಾವ ಸಿನಿಮಾವನ್ನ ಮಾಡಬೇಕಾದ್ರೂ ಎಫರ್ಟ್ ಹಾಕಲೇಬೇಕು. ಎಫರ್ಟ್ ಹಾಕದೇ ಇದ್ರೆ ಯಾವ ಸಿನಿಮಾ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.